Aims and objectives of teaching English. In this session, you are going to have a complete knowledge about these two important topics for the TET examination. I am going to take you to this wonderful journey. Let's begin. The first thing, it's about aims and objectives in teaching English. We should know about the major aspects before going to teach English, that is about the aim and object. So without knowing these two things, we cannot go further any kinds of implementations in our school or day-to-day school life. So before that, ಪ್ರಾಥಮಿಕ ಹಂತದಲ್ಲಿ ಮತ್ತು ಸೆಕೆಂಡರಿ ಹಂತದಲ್ಲಿ ಎರಡು ರೀತಿಯ ಇಂಪಾರ್ಟೆಂಟ್ ವಿಷಯಗಳನ್ನ ಗೋಲ್ಸ್ ಗೆ ಸಂಬಂಧಪಟ್ಟಂಗೆ ಮತ್ತು ಆಬ್ಜೆಕ್ಟಿವ್ಸ್ ಗೆ ಸಂಬಂಧಪಟ್ಟಂಗೆ ನೋಡ್ತಾ ಇದ್ದೀವಿ. ಸೊ ಏಮ್ ಮತ್ತು ಆಬ್ಜೆಕ್ಟಿವ್ ಗೆ ಸಂಬಂಧಪಟ್ಟ ಹಾಗೆ ಸೊ ಪ್ರಾಥಮಿಕ ಹಂತದಲ್ಲಿ ನಮಗೆ ಮತ್ತು ಸೆಕೆಂಡರಿ ಹಂತದಲ್ಲಿ ಎರಡು ಮುಖ್ಯವಾದ ವಿಚಾರ ಗೊತ್ತಾಗಬೇಕಾಗುತ್ತೆ. ಪ್ರಾಥಮಿಕ ಹಂತದಲ್ಲಿ ಟು ಡೆವಲಪ್ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ, ಭಾಷಾ ಸಾಮರ್ಥ್ಯವನ್ನ ಬೆಳೆಸುವುದು. ಪ್ರೊಫಿಷಿಯನ್ಸಿ, ಕಾಂಪೆಟೆನ್ಸಿ ಅಂತ ನಾವು ಇದನ್ನ ಕರಿತೇವೆ ಎಜುಕೇಶನಲ್ ಟರ್ಮಿನಾಲಜಿಯಲ್ಲಿ. ಕನ್ಫ್ಯೂಸ್ ಆಗ್ತಕ್ಕದಲ್ಲ. ಪ್ರಾಥಮಿಕ ಹಂತದಲ್ಲಿ ಭಾಷಾ ಸಾಮರ್ಥ್ಯಗಳನ್ನು ಬೆಳೆಸುವುದು. ಸರಿ, ಭಾಷಾ ಸಾಮರ್ಥ್ಯಗಳು ಏನು ಅಂದ್ರೆ ದೇ ಆರ್ LSRW. ಇತ್ತೀಚೆಗೆ ವಕ್ಯಾಬುಲರಿ ಬಂದಿದೆ, ಇದ್ರ ಪಕ್ಕದಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಬಂದಿದೆ. ಆಲ್ ಟುಗೆದರ್ 6 ಭಾಷಾ ಸಾಮರ್ಥ್ಯಗಳನ್ನ ಮಕ್ಕಳಲ್ಲಿ ಬೆಳೆಸಬೇಕಾಗುತ್ತೆ. ಸೊ ಸೆಕೆಂಡರಿ ಲೆವೆಲ್ ಅಲ್ಲಿ ಸಾಹಿತ್ಯಿಕವಾದಂತಹ ಒಂದು ಡೆವಲಪ್ಮೆಂಟ್ ಇರಬೇಕಾಗುತ್ತೆ. ಸೊ ಇದಿಷ್ಟು ನಮಗೆ ಗೊತ್ತಿರಬೇಕಾದದ್ದು. ಇದು ನಮ್ಮ ಮುಖ್ಯ ಏಮ್. ಇಂಡಿಯನ್ ಶಾಲೆಗಳಲ್ಲಿ ಯಾವ ಒಂದು ಏಮ್ ಅನ್ನ ಗುರಿಯನ್ನ ಇಟ್ಟುಕೊಂಡು ನಾವು ಇಂಗ್ಲಿಷ್ ಅನ್ನು ಕಲಿಸ್ತಾ ಇದ್ದೀವಿ ಅಂದ್ರೆ ಪ್ರಾಥಮಿಕ ಹಂತದಲ್ಲಿ LSRW, U ಮತ್ತು V ಗಳನ್ನ ಅದಕ್ಕೆ ಸಂಬಂಧಪಟ್ಟಂತ ಪ್ರೊಫಿಷಿಯನ್ಸ್ ಗಳನ್ನ ಡೆವಲಪ್ ಮಾಡೋದು. ಸೊ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸ್ ಅಂದ್ರೆ ಇದು ಬಿಟ್ರೆ ಮತ್ತೆ ಯಾವುದೂ ಇಲ್ಲ. ಸೊ ಮತ್ತೆ ಸೆಕೆಂಡರಿ ಹಂತದಲ್ಲಿ ಸೊ ಲಿಟ್ರರಿ ಡೆವಲಪ್ಮೆಂಟ್, ಇಲ್ಲಿ ಕೆಲವೊಂದಿಷ್ಟು ಸೈನ್ಸಿಗೆ ಸಂಬಂಧಪಟ್ಟಂಗೆ, ಟೆಕ್ನಾಲಜಿಗೆ ಸಂಬಂಧಪಟ್ಟಂಗೆ, ಕ್ರಿಯೇಟಿವಿಟಿಗೆ ಸಂಬಂಧಪಟ್ಟಂಗೆ, ಕ್ರಿಯೇಟಿವ್ ರೈಟಿಂಗ್ ಸಂಬಂಧಪಟ್ಟಂಗೆ ಸೊ ಅಲ್ಲಿ ಡೆವಲಪ್ಮೆಂಟ್ ಗಳನ್ನ ರೆಫರ್ ಮಾಡ್ತಾರೆ. ಇದೊಂದಿಷ್ಟು ನಿಮ್ಮ ಐಡಿಯಾ ಆಗಿರ್ಲಿ. ಸೊ ನೆಕ್ಸ್ಟ್ ಬಂದಿದ್ದು ಏಮ್ಸ್. ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಏಮ್ಸ್ ಅಂಡ್ ಆಬ್ಜೆಕ್ಟಿವ್ಸ್ ಅಂತ ಕೆಲವು ಕಡೆ ಪ್ರಶ್ನೆ ಆಗುತ್ತೆ. ಸಹಜವಾಗಿ ನಮಗೆ ಗೊತ್ತು ಕೂಡ ಇದೆ. ಸೊ ಹಾಗಾದ್ರೆ ಏಮ್ ಅನ್ನೋದು ದಿಸ್ ಇಸ್ ಅ ಲಾಂಗ್ ಟರ್ಮ್ ಗೋಲ್. ಒಂದು ಉದ್ದೇಶವನ್ನ ರೀಚ್ ಆಗೋದಕ್ಕೆ ನಾನು ಲಾಂಗ್ ಟರ್ಮ್ ಆಗಿ ಕ್ರಮಿಸಬೇಕಾಗತ್ತೆ. 100 ಅಡೆತಡೆಗಳನ್ನ ದಾಟಿ ನಾನು ಫೈನಲ್ ಆಗಿ ರೀಚ್ ಆಗ್ಬೇಕಾಗತ್ತೆ. ದಟ್ ಇಸ್ ಕಾಲ್ಡ್ ಲಾಂಗ್ ಟರ್ಮ್ ಗೋಲ್. ಸೊ ಗುರಿಗಳು ಹಾಗೆ ಲಾಂಗ್ ಟರ್ಮ್ ಉದ್ದೇಶವನ್ನು ಹೊಂದಿರುತ್ತೆ. BEd ಅಲ್ಲಿ, D.Ed ಅಲ್ಲಿ, M.Ed ಅಲ್ಲಿ ಕಲ್ಕೊಂಡಿದ್ದೇವೆ. ಸೊ ದೇ ಹ್ಯಾವ್ ಜನರಲ್ ಪರ್ಪೋಸ್. ಒಂದು ರೀತಿಯ ಜನರಲ್ ಪರ್ಪೋಸ್ ಇದೆ ಯಾವುದು ಏಮ್ಸ್ ಕಡೆಗೆ. ಸೊ ಅಲ್ಲಿ ಒಂದು ಪ್ಲಾನ್ ಇದೆ, ಪರ್ಫೆಕ್ಟ್ ಬ್ಲೂ ಪ್ರಿಂಟ್ ಇದೆ. ಆ ಬ್ಲೂ ಪ್ರಿಂಟ್ ಮತ್ತು ಪ್ಲಾನ್ ಎಜುಕೇಶನ್ಗೆ ಸಂಬಂಧಪಟ್ಟಂಗೆ ಮತ್ತು ಏನು ಪ್ರಿಪೇರ್ಡ್ ಬೇಸ್ಡ್ ಆಗಿ ಆ ಏಮ್ಗಳು ಇರುತ್ತೆ. ಸೊ ಏಮ್ಗಳಿಗೆ ಸಂಬಂಧಪಟ್ಟಂಗೆ ಒಂದು ಬ್ಲೂ ಪ್ರಿಂಟ್, ಪ್ಲಾನ್ ಇರುತ್ತೆ. ಅದೆಲ್ಲ ಶಿಕ್ಷಣಕ್ಕೆ ಸಂಬಂಧಪಟ್ಟಂಗೆ ಒಂದು ಪ್ರಿಪರೇಷನ್ ಆಧಾರದಲ್ಲಿ ಕೊಟ್ಟಿರ್ತೇವೆ. ಸೊ ಅದನ್ನ ಏಮ್ ಅಂತ ಕರಿತೇವೆ ನಾವು. ಸೊ ದಿಸ್ ಇಸ್ ಆಲ್ ಅಬೌಟ್. ಸೊ ಏಮ್ಗಳಿಗೆ ಒಂದು ಬ್ಲೂ ಪ್ರಿಂಟ್ ಇದೆ ಮತ್ತು ಪ್ಲಾನ್ ಇದೆ ಅಂತ ಅರ್ಥ. ಮತ್ತು ಇಟ್ ಫೋಕಸಸ್ ಆನ್ ಎಂಡ್ ಪ್ರಾಡಕ್ಟ್. ಅಂತಿಮವಾಗಿ ಅಂತಿಮ ಗುರಿ ಏನೊಂದು ಉತ್ಪಾದನೆ ಬರುತ್ತೆ, ಪ್ರಾಡಕ್ಟ್, ಫೈನಲ್ ಪ್ರಾಡಕ್ಟ್ ಏನು ಉತ್ಪಾದನೆ ಆಗುತ್ತೆ ಎಜುಕೇಶನ್ ಪ್ರೊಸೆಸ್ ಅಲ್ಲಿ, ಅದು ಶಿಕ್ಷಣದ ಗುರಿಯಾಗಿರುತ್ತೆ. ಸೊ ಫಾರ್ ಎಕ್ಸಾಂಪಲ್, ಐ ಆಮ್ ಗೋಯಿಂಗ್ ಟು ಮೇಕ್ ಮೈ ಸ್ಟೂಡೆಂಟ್ಸ್ ಒಂದು ವಿಶ್ವ ಮಾನವ ಕಲ್ಪನೆ ಮತ್ತು ಸಂಪದ್ಭರಿತವಾದಂತಹ ಮಲ್ಟಿ ಸ್ಕಿಲ್ಡ್ ಪರ್ಸನ್ ಗಳನ್ನ ಏನು ಪ್ರೊಡ್ಯೂಸ್ ಮಾಡೋದು, ಇದು ಶಿಕ್ಷಣದ ಗುರಿಯಾಗಿರುತ್ತೆ. ಸೊ ಹೀಗಾಗಿ ಅಂತಿಮವಾಗಿ ಬರತಕ್ಕಂತಹ ಒಂದು ಪ್ರಾಡಕ್ಟ್, ಆ ಪ್ರಾಡಕ್ಟ್ ಅನ್ನ ಸರಿಯಾಗಿ ಮೌಲ್ಡ್ ಮಾಡೋದಕ್ಕೆ ಏಮ್ಗಳು ಸಹಾಯ ಆಗತ್ತೆ. ಸೊ ದಿಸ್ ಇಸ್ ಆಲ್ ಅಬೌಟ್ ಏಮ್ಸ್. ಏಮ್ಸ್ ಅಂದ್ರೆ ಏನು ಅಂದ್ರೆ ಇದಕ್ಕಿಂತ ಹೆಚ್ಚಿನ ವಿವರಣೆ ಬೇಕಾಗಿಲ್ಲ. ಸೊ ಏಮ್ಸ್ ಡೆಫಿನೇಷನ್ ಬೇರೆ ಇದೆ, ಆಲ್ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಸಂಬಂಧಪಟ್ಟಿದ್ದು. ಸೊ ಅದೆಲ್ಲ ನಾನು ಹೇಳ್ತಾ ಇರೋದು ಈಗ ಗುರಿಗಳ ಬಗ್ಗೆ. ನೆಕ್ಸ್ಟ್ ಕೇಳಿ, ಥಾಮ್ಸನ್ ಅಂಡ್ ವ್ಯಾಟ್ ಅವರು ಹೇಳ್ತಾರೆ, ಇದು ಒಂದು ಸ್ಟೇಟ್ಮೆಂಟ್ ನಮಗೆ ಸಾಕಾಗುತ್ತೆ. ವಾಟ್ ಈಸ್ ಏಮ್ಸ್ ಆಫ್ ಟೀಚಿಂಗ್ ಇಂಗ್ಲಿಷ್? ಸೊ ಎಲ್ಲ ದೇಶಗಳಲ್ಲಿ ರೆಫರ್ ಮಾಡ್ತಿದೀವಿ. ಮೊದಲನೇದಾಗಿ 4 ಸ್ಪೆಸಿಫಿಕ್ ಏಮ್ಗಳನ್ನ ಇಂಗ್ಲಿಷ್ ಟೀಚಿಂಗ್ ಸಂಬಂಧಪಟ್ಟಂಗೆ ಥಾಮ್ಸನ್ ಅವರು ಮತ್ತು ವ್ಯಾಟ್ಸ್ ಅವರು ಹೇಳಿದ್ದಾರೆ. ಥಾಮ್ಸನ್ ಅಂಡ್ ವ್ಯಾಟ್ ಅವರು ಹೇಳಿದ್ದಾರೆ. ಮೊದಲನೇದು ಯಾವುದು? ಅಂಡರ್ಸ್ಟ್ಯಾಂಡ್ ಸ್ಪೋಕನ್ ಇಂಗ್ಲಿಷ್, ಮಾತನಾಡಿದ್ದು
ನನಗೆ ಅಂಡರ್ಸ್ಟ್ಯಾಂಡ್ ಆದ್ರೆ ಸಾಕು. ನಾನು ಇಂಗ್ಲಿಷ್ ಅನ್ನ ಸ್ಪೀಕ್ ಮಾಡಿದ್ರೆ ಸಾಕು, ಮಾತಾಡಿದ್ರೆ ಸಾಕು. ಟು ಅಂಡರ್ಸ್ಟ್ಯಾಂಡ್ ರಿಟರ್ನ್ ಇಂಗ್ಲಿಷ್, ಬರದಂತಹ ಇಂಗ್ಲಿಷ್ ನನಗೆ ಅರ್ಥ ಆದ್ರೆ ಸಾಕು, ನಾನು ಬರೆದ್ರೆ ಸಾಕು. ನೋಡಿ, ಇಲ್ಲಿ ಲಿಸನಿಂಗ್ ಸ್ಕಿಲ್ ಬಗ್ಗೆ ಹೇಳಿದ್ರು, ಅಂಡರ್ಸ್ಟ್ಯಾಂಡ್. ಸ್ಪೀಕಿಂಗ್ ಬಗ್ಗೆ ಹೇಳಿದ್ರು, ಇಲ್ಲಿ ಯಾವುದು ರೈಟಿಂಗ್ ಬಗ್ಗೆ ಹೇಳಿದ್ರು. LSR ಇಲ್ಲಿ ರೀಡಿಂಗ್ ಬಗ್ಗೆ ಎಲ್ಲಿ ಸರ್ ಅಂತಂದ್ರೆ, ನೋಡಿ ನಾವೇನ್ ಮಾಡ್ತೇವೆ, ರೀಡಿಂಗಿಗೆ ತುಂಬಾ ಮಹತ್ವ ಕೊಡ್ತಾ ಇದ್ದೀವಿ. ಸೊ ರೀಡಿಂಗಿಗೆ ಅಷ್ಟು ಮಹತ್ವ ಕೊಡೋ ಅವಶ್ಯಕತೆ ಇಲ್ಲ, ನನ್ನ ವೈಯಕ್ತಿಕವಾಗಿ ನಾನು ಹೇಳಿದ್ರೆ. ಸೊ ರೀಡಿಂಗು ಇಲ್ದೇನೆ ನಾನು ಏನು ಲ್ಯಾಂಗ್ವೇಜ್ ಗಳನ್ನ ಡೆವಲಪ್ ಮಾಡ್ಕೋಬಹುದು. ಸೊ ಅದು ಸಾಧ್ಯತೆ ಇದೆ. ಸೊ ರೀಡಿಂಗ್ ಇನ್ ದ ಸೆನ್ಸ್ ನಾಟ್ ಓನ್ಲಿ ರೈಟಿಂಗ್ ವಿತ್ ಹ್ಯಾಂಡ್ಸ್, ಕೈಗಳಿಂದ ಬರೆಯೋದಲ್ಲ. ಕೈಗಳಿಂದ ಏನು ನಾನು ಏನು ರೀಡ್ ಮಾಡೋದಲ್ಲ. ಸೊ ಅದಕ್ಕೆ ತುಂಬಾ ತುಂಬಾ ನಾವು ಏನು ಡೀಪ್ ಆಗಿ ಕಾನ್ಸೆಪ್ಟ್ ಇದೆ ರೀಡಿಂಗ್ ಸಂಬಂಧಪಟ್ಟಂಗೆ. ಅಲ್ಲಿ ಫಿಂಗರ್ ಮೂವ್ಮೆಂಟ್ ಇದೆ, ಸ್ಕಿಮ್ಮಿಂಗ್ ಇದೆ, ಸ್ಕ್ಯಾನಿಂಗ್ ಇದೆ. ಸೊ ಆ ತರ ಎಲ್ಲ ಹೋಗ್ತಕ್ಕದಲ್ಲ. ಸೊ ನಾವು ಪಿಕ್ಚರ್ ರೀಡಿಂಗು, ಮತ್ತೆ ಸಿಂಬಲ್ ರೀಡಿಂಗು, ಮತ್ತೆ ಏನು ಸೌಂಡ್ ರೀಡಿಂಗು, ಅದೆಲ್ಲ ತುಂಬಾ ಡೀಪ್ ಕಾನ್ಸೆಪ್ಟ್. ಅದನ್ನ ನಾನು ಈ ಒಂದು ಮುಂದಿನ ಹಂತದಲ್ಲಿ ನಿಮ್ಗೆ ಹೇಳ್ಕೊಡ್ತಾ ಇದ್ದೇನೆ. ಬಟ್ ಥಾಮ್ಸನ್ ಮತ್ತು ವ್ಯಾಟ್ ಅವರಿಗೆ ಸಂಬಂಧಪಟ್ಟಂಗೆ 4 ಸ್ಪೆಸಿಫಿಕ್ ಏಮ್ಸ್ ಇದೆ. ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಇಂಪಾರ್ಟೆಂಟ್. ಯಾವ ಏರಿಯಾ ಹೇಳಿಲ್ಲ ಅಂತಂದ್ರೆ ಅಲ್ಟಿಮೇಟ್ ಆಗಿ LSW ಹೇಳಿದ್ದಾರೆ, ಅವ್ರ R ಬಗ್ಗೆ ಹೇಳಿಲ್ಲ. ಸೊ ಇದು ಕ್ವಶನ್ ಆಗ್ಬೋದು ಸ್ನೇಹಿತರೆ. ಸೊ ಎಲ್ಲಾ ಕಡೆ ಇದನ್ನೇ ಬಳಸಿದ್ದಾರೆ. ಇದೇ ಎಕ್ಸಾಂಪಲ್ ನಾನು ತಗೊಂಡಿದ್ದೇನೆ. ಸೊ ನೆಕ್ಸ್ಟ್, ಸೊ ಏಮ್ಸ್ ಆಫ್ ಲ್ಯಾಂಗ್ವೇಜ್ ಟೀಚಿಂಗ್, ವಂಡರ್ಫುಲ್ ಟಾಪಿಕ್. ನಮಗೆ ಬೇಕಾಗಿರೋದು TETಗೆ ಈ ಮುಂದಿನ 10 ಬ್ಯೂಟಿಫುಲ್ ಅಂಶಗಳು. ಸರಿ, ಹಾಗಾದ್ರೆ ಮೊದಲನೇ ಏಮ್ ಯಾವುದು? ಎಬಿಲಿಟಿ ಟು ಅಂಡರ್ಸ್ಟ್ಯಾಂಡ್ ದ ಸ್ಪೀಕರ್ಸ್ ಲ್ಯಾಂಗ್ವೇಜ್, ಮಾತನಾಡುವ ವ್ಯಕ್ತಿಯ ಭಾಷೆಯನ್ನ ಅರ್ಥೈಸಿಕೊಳ್ಳುವ ಸಾಮರ್ಥ್ಯ. ಅಂಡರ್ಸ್ಟ್ಯಾಂಡ್ ತುಂಬಾ ಕ್ವಶನ್ ಆಗುತ್ತೆ. ಅಂಡರ್ಸ್ಟ್ಯಾಂಡ್ ಅಲ್ಲಿ ಬರ್ತಕ್ಕಂಥ ಏರಿಯಾಗಳು ಯಾವುದು, ಎಷ್ಟು ರೀತಿಯಲ್ಲಿ ಪ್ರಶ್ನೆಗಳು, ಮತ್ತು ಅವು ಅಂಡರ್ಸ್ಟ್ಯಾಂಡಿಂಗ್ ಸಂಬಂಧಪಟ್ಟಿದ್ದೇನೆ. ಹಾಗೆ ಒಂದ್ಸಾರಿ TET ಕ್ವಶನ್ ಆಗಿದೆ. ನಾನು ಏನು ಜ್ಞಾನ ಅನ್ವಯ ಕೌಶಲ್ಯ ತಿಳುವಳಿಕೆ ಅನ್ನುವ ಒಂದು ಬ್ಲೂ ಪ್ರಿಂಟ್ ಅಲ್ಲಿ ಈ ಅಂಡರ್ಸ್ಟ್ಯಾಂಡಿಂಗ್ ಕಾಂಪಿಟೆನ್ಸಿಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಖಂಡಿತ ಮಾಡ್ತೀನಿ, ಡೌಟ್ ಇಲ್ಲ. ಸೊ ಅಲ್ಲಿ ಇದನ್ನ ಡಿಸ್ಕಸ್ ಮಾಡೋಣ. ಈಗ ಇನ್ ಜನರಲ್ ಆಗಿ ನಮಗೆ ಗೊತ್ತಿದೆ, ಅರ್ಥೈಸಿಕೊಳ್ಳುವ ಸಾಮರ್ಥ್ಯ, ಇನ್ನೊಬ್ಬ ವ್ಯಕ್ತಿ ಮಾತನಾಡುವ ಅರ್ಥೈಸಿಕೊಳ್ಳುವ ಸಾಮರ್ಥ್ಯವನ್ನ ನನ್ನ ಮಗುವಿನಲ್ಲಿ ಬೆಳೆಸಬೇಕು. ಅವನು 10th ಮುಗಿಯೋದ್ರೊಳಗೆ, PUC ಮುಗಿಯೋದ್ರೊಳಗೆ, ಡಿಗ್ರಿ ಮುಗಿಯೋದ್ರೊಳಗೆ. ಸೊ ಇಲ್ಲಿ ನಮಗೆ ಬೇಕಾಗಿದ್ದು ಪ್ರೈಮರಿ ಮತ್ತು ಸೆಕೆಂಡರಿ ಹಂತದಲ್ಲಿ ನಾವಿದ್ದೀವಿ HPS ಲೆವೆಲ್ ಅಲ್ಲಿ ಮತ್ತು LPS ಲೆವೆಲ್ ಅಲ್ಲಿ. ಸೊ ಎರಡಕ್ಕೆ ನಾವು ಪ್ರೈಮರಿ ಹಂತ ಅಂತ ಕರಿತೇವೆ. ಆ ಪ್ರೈಮರಿ ಹಂತದಲ್ಲಿ ನಮಗೆ ಇನ್ನೊಬ್ಬ ವ್ಯಕ್ತಿ ಮಾತನಾಡಿದ್ದು ಅಂಡರ್ಸ್ಟ್ಯಾಂಡ್ ಆದ್ರೆ ಸಾಕು ಆ ಮಗುಗೆ. ಎಬಿಲಿಟಿ ಟು ರೀಡ್ ಅಲಾಂಗ್ ವಿತ್ ಅಂಡರ್ಸ್ಟ್ಯಾಂಡ್, ಅರ್ಥೈಸಿಕೊಳ್ಳುತ್ತಾ ಓದಿದ್ರೆ ಸಾಕು. ಒಂದು ಮಗು ಒಂದು ಪ್ಯಾಸೇಜ್ ಅನ್ನು ಕೊಡ್ತಾರೆ, ಲೆಸನ್ ಇರುತ್ತೆ, ಅದನ್ನ ಮಗು ಅರ್ಥ ಮಾಡ್ಕೊಂಡ್ರೆ ಸಾಕು. ಟು ಡೆವಲಪ್ ಫ್ಲೂಯೆಂಟ್ ಇಂಗ್ಲಿಷ್, ವಂಡರ್ಫುಲ್ ಫ್ಲೂಯೆಂಟ್ ಇಂಗ್ಲಿಷ್ ವಿತೌಟ್ ಸ್ಟಾಪ್. ವೊಕ್ಯಾಬ್ಯುಲರಿ ಬೇಕಾಗುತ್ತೆ ಇದಕ್ಕೆ. ಟೆನ್ಸು ಸೆಂಟೆನ್ಸು ಪರ್ಫೆಕ್ಟ್ ಆಗಿದ್ರೆ ಏನ್ ಬೇಕಾದ್ರೂ ಮಾಡಬಹುದು. ಆ ಸಾಮರ್ಥ್ಯವನ್ನ ಫ್ಲೂಯೆಂಟ್ ಇಂಗ್ಲಿಷ್ಗೆ ನಾವು ಮಕ್ಕಳನ್ನ ಎನ್ಕರೇಜ್ ಮಾಡಬಹುದು. ಟು ಡೆವಲಪ್ ಮಕ್ಕಳಲ್ಲಿ ಅಮಾಂಗ್ ದ ಚಿಲ್ಡ್ರನ್ ಈ ಫ್ಲೂಯೆಂಟ್ ಸ್ಪೀಕಿಂಗ್ ಕೆಪಾಸಿಟಿ ಮತ್ತು ಕಾಂಪಿಟೆನ್ಸಿಯನ್ನು ಬೆಳೆಸೋದು ನನ್ನ ಗುರಿಯಾಗಿರುತ್ತೆ. ಎಬಿಲಿಟಿ ಟು ರೈಟ್, ನೋಡಿ ಬರೆಯೋ ಸಾಮರ್ಥ್ಯವನ್ನು ಕಲಿಸಬೇಕಾಗುತ್ತೆ. ನೆಕ್ಸ್ಟ್ ಬಂದು ಟು ಅಂಡರ್ಸ್ಟ್ಯಾಂಡ್ ಲಿಟ್ರೇಚರ್, ಇಂಪಾರ್ಟೆಂಟ್ ಥಿಂಗ್, ವೆರಿ 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 ಇಂಪಾರ್ಟೆಂಟ್. ಸೊ ಇದು HPS ಲೆವೆಲ್ಗೆ ಸಂಬಂಧಪಟ್ಟದ್ದು. ಮಗು ಲಿಟ್ರೇಚರ್ ಅನ್ನು ಅರ್ಥೈಸಿಕೊಳ್ಳುತ್ತಾನೆ. ಜಾನ್ ಕೀಟ್ಸ್, ವಿಲಿಯಂ ವರ್ಡ್ಸ್ವರ್ತ್ ಅಥವಾ ಇನ್ನಿತರ ಯಾವುದೇ ವ್ಯಕ್ತಿಯ ಸಾಹಿತ್ಯವನ್ನು ಅರ್ಥೈಸಿಕೊಳ್ತಾನೆ. ಸೈನ್ಸ್ಗೆ ಸಂಬಂಧಪಟ್ಟಂಗೆ ಕೆಲವೊಂದಿಷ್ಟು ವೈಜ್ಞಾನಿಕ ಲೇಖನಗಳನ್ನು ಓದ್ತಾನೆ, ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾನೆ. ಕಲ್ಚರ್ಗೆ ಸಂಬಂಧಪಟ್ಟಂಗೆ ಇಂಪಾರ್ಟೆಂಟ್ ವಿಷಯಗಳನ್ನು ಓದ್ತಾನೆ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾನೆ, ಬರಿತಾನೆ. ಸೊ ಇದು LSRWಗೆ ಸಂಬಂಧಪಟ್ಟಿದೆ. LSRW 4 ಸ್ಕಿಲ್ಗಳಿಗೂ ಸಂಬಂಧಪಟ್ಟಿದೆ. ಯಾವುದು? ಲಿಟ್ರೇಚರ್, ಸೈನ್ಸ್ ಮತ್ತು ಕಲ್ಚರ್. ಸೊ ಇದರೊಟ್ಟಿಗೆ ಅವನ ಸರೌಂಡಿಂಗ್ಸ್ ಅಲ್ಲಿ ಇನ್ನೊಂದು ಏನಾದ್ರೂ ಎನ್ವಿರಾನ್ಮೆಂಟಲ್ ಸಪೋರ್ಟ್ ಇತ್ತು ಅಂದ್ರೆ ಅಲ್ಲಿ ಆಗ್ತಕ್ಕಂಥ ಎಲ್ಲಾ ಬದಲಾವಣೆಗಳನ್ನ ಅವನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾನೆ. ನಾವು ಬೇಕಾದ್ರೆ ಆಡ್ ಮಾಡಬಹುದು. ಸೊ ನೆಕ್ಸ್ಟ್ ಮೋಟಿವೇಶನ್ ಟುವರ್ಡ್ಸ್ ರೀಡಿಂಗ್, ಓದಲು ಅವನನ್ನ ಮೋಟಿವೇಟ್ ಮಾಡುವುದು. ನೋಡಿ ಇಷ್ಟೇ ಕೆಲಸ ನಮ್ದು. ಒಬ್ಬ ಟೀಚರ್ ಕೆಲಸ ಮಗು ಓದುವಂತೆ, ಬರೆಯುವಂತೆ, ಕೇಳಿಸಿಕೊಳ್ಳುವಂತೆ, ಮಾತನಾಡುವಂತೆ ಮಾಡಿದ್ರೆ ಮುಗಿತು. ಇಂಗ್ಲಿಷ್ ಭಾಷಾ ಶಿಕ್ಷಕರ ಕರ್ತವ್ಯ. ಸೊ ಅದು ಎಲ್ಲ ಭಾಷಾ ಶಿಕ್ಷಕರ ಕರ್ತವ್ಯ ಕೂಡ ಆಗಿರುತ್ತೆ. ಸೊ ಈ ಸರಿಯಾದ ಒಂದು ಚಾನಲ್ ಮುಂದಿನ ಹಲವಾರು ರೀತಿಯ ಅಂಶಗಳನ್ನ ಕಲೀಲಿಕ್ಕೆ ಮಗುವಿಗೆ ಸಹಾಯ ಆಗುತ್ತೆ. ಸೊ ಎನ್ಕರೇಜಿಂಗ್ ಕಂಪೋಸಿಷನ್ ಸ್ಕಿಲ್, ಅವನು ಪೋಯಂ ಬರಿತಾನೆ ಸರ್, ಅವನು ಡ್ರಾಮಾ ಬರಿತಾನೆ, ಅವನು ಸ್ಕಿಟ್ ಬರಿತಾನೆ,
ಅವನು ಪ್ಯಾಸೇಜ್ ಬರೀತಾನೆ, ಅವನ ನ್ಯೂಸ್ ಪೇಪರ್ ಆರ್ಟಿಕಲ್ಗಳನ್ನು ಬರೀತಾನೆ, ಅವನೊಂದು ಪುಸ್ತಕನೇ ಬರೀತಾನೆ ಸರ್. ಸೊ ಅವನನ್ನ ಆ ಸ್ಕಿಲ್ ಅನ್ನ ಎನ್ಕರೇಜ್ ಮಾಡೋದು ಶಾಲಾ ಹಂತದಲ್ಲಿ. ಸೊ ಇದು ಎನ್ಕರೇಜಿಂಗ್ ಕಾಂಪೋಸಿಷನ್ ಸ್ಕಿಲ್, ರಚನಾತ್ಮಕ ಕೌಶಲ್ಯ, ಬರವಣಿಗೆಗೆ ಸಂಬಂಧಪಟ್ಟಂಗೆ. ಮತ್ತು ಇಲ್ಲಿ ಇಮ್ಯಾಜಿನೇಷನ್ ಮತ್ತು ಕ್ರಿಯೇಟಿವಿಟಿ, ಇಮ್ಯಾಜಿನೇಷನ್ ಅಂಡ್ ಕ್ರಿಯೇಟಿವಿಟಿ ಎರಡು ಸಹಾಯ ಆಗುತ್ತೆ. ಅಲ್ಲಿ ಸ್ಕೀಮಾ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಸೈಕಾಲಜಿಯಲ್ಲಿ ಕಲ್ತಿದ್ರೆ ನೀವು ಸ್ಕೀಮಾ ಇದ್ರ ಬಗ್ಗೆ ಕ್ವಶನ್ ಆಗುತ್ತೆ. ಡೆಫಿನೆಟ್ ಕಾಂಪೋಸಿಷನ್ ಸ್ಕಿಲ್ ಗೆ ಸಂಬಂಧಪಟ್ಟಂಗೆ, ಕಾಗ್ನೇಟಿವ್ ಡೆವಲಪ್ಮೆಂಟ್ ಗೆ ಸಂಬಂಧಪಟ್ಟಂಗೆ ಡೆಫಿನೆಟ್ ಈ ಸಾರಿ ನೀವು ಒಂದ್ ಕಡೆ ನೋಟ್ಸ್ ಮಾಡಿ ಅದ್ರ ಬಗ್ಗೆ ಓದಲೇಬೇಕು. ಸೊ ಸೈಕಾಲಜಿಯಲ್ಲಿ ನಿಮ್ಮ ಟೀಚರ್ ಡಿಸ್ಕಸ್ ಮಾಡ್ತಾರೆ. ಸೊ ನೆಕ್ಸ್ಟ್, ಟು ಡೆವಲಪ್ ದ ಕ್ರಿಯೇಟಿವ್ ಥಿಂಕಿಂಗ್ ಇಲ್ಲೇ ಕೊಟ್ಟಿದ್ದಾರೆ. ಕ್ರಿಯೇಟಿವ್ ಥಿಂಕಿಂಗ್ ಅನ್ನ ಡೆವಲಪ್ ಮಾಡೋದು ಇಂಗ್ಲಿಷ್ ಅಲ್ಲಿ. ಸೊ ಮದರ್ ಲ್ಯಾಂಗ್ವೇಜ್ ದಟ್ ಡೈರೆಕ್ಟ್ಲಿ ಇನ್ಫ್ಲುಯೆನ್ಸಸ್ ಆನ್ ಕ್ರಿಯೇಟಿವ್ ಥಿಂಕಿಂಗ್. ಸೊ ಕ್ರಿಯೇಟಿವ್ ಥಿಂಕಿಂಗ್ ಯಾವಾಗಲೂ ಮಗುವಿನ ಮಾತೃಭಾಷೆಯಲ್ಲೇ ಇರುತ್ತೆ. ಅದನ್ನ ನಾವು ರಿಸ್ಟ್ರಿಕ್ಟ್ ಮಾಡ್ಲಿಕ್ಕಾಗಲ್ಲ. ಬೇಸ್ಡ್ ಆನ್ ದಟ್ ಆ ಕ್ರಿಯೇಟಿವ್ ಥಿಂಕಿಂಗ್ ಅನ್ನ ನಾವು ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ಗೆ ಟಚ್ ಅಪ್ ಕೊಡಬೇಕಾಗತ್ತೆ. ಮಗು ಸಾಧ್ಯವಾದಷ್ಟು ಮಟ್ಟಿಗೆ ಇಂಗ್ಲಿಷ್ ಅಲ್ಲಿ ಮಾತಾಡೋದನ್ನ ಇಂಗ್ಲಿಷಿನಲ್ಲಿನೇ ಆ ಮಗುವನ್ನ ನಾವು ಎನ್ಕರೇಜ್ ಮಾಡಬೇಕಾಗತ್ತೆ. ಸೊ ಕ್ರಿಯೇಟಿವ್ ಥಿಂಕಿಂಗ್ ಕೆನಾಟ್ ಬಿ ಸ್ಟಾಪ್ಡ್. ಸೊ ಇಟ್ ಶುಡ್ ನಾಟ್ ಬಿ ಸ್ಟಾಪ್ಡ್. ಬಟ್ ಮದರ್ ಲ್ಯಾಂಗ್ವೇಜ್ ಅಲ್ಲಿ ಇನ್ಫ್ಲುಯೆನ್ಸ್ ಬರುತ್ತೆ. ಒಂದ್ಸಾರಿ ಕ್ವಶನ್ ಆಗಿದೆ, ಕ್ರಿಯೇಟಿವ್ ಥಿಂಕಿಂಗ್ ಆಫ್ ಇನ್ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್, ದ್ವಿತೀಯ ಭಾಷೆ ಇಂಗ್ಲಿಷ್ ನಲ್ಲಿ ಕ್ರಿಯೇಟಿವ್ ಥಿಂಕಿಂಗ್ ಗೆ ಮೊದಲನೇ ಹರ್ಡಲ್ ಯಾವುದು ಅಂದ್ರೆ ಅದು ಮಾತೃಭಾಷೆ. ಬಟ್ NCF ಏನ್ ಮಾಡುತ್ತೆ, ಮಾತೃಭಾಷೆಯನ್ನ ಸ್ಟ್ರಾಂಗ್ ಆಗಿ ಒಪ್ಕೊಂಡ್ಬಿಟ್ಟಿದೆ. ಸೊ ಹೀಗಾಗಿ ಮಗುವಿನ ಮಾತೃಭಾಷೆಯನ್ನ ನಾವು ಬಿಟ್ಟತಕ್ಕದ್ದಲ್ಲ. ಅದರ ಮಾತೃಭಾಷೆಯ ಸಾಮರ್ಥ್ಯಗಳ ಮೇಲೆ ಆಡ್ ಆನ್ ಲ್ಯಾಂಗ್ವೇಜಸ್ ಅನ್ನು ಕೂಡ ಕಲಿಯುತ್ತೆ ಮಗು. ಸೊ ದಿಸ್ ಇಸ್ ಆಲ್ ಅಬೌಟ್ ಡೆವಲಪ್ಮೆಂಟ್, ಕ್ರಿಯೇಟಿವ್ ಥಿಂಕಿಂಗ್ ಗೆ ಸಂಬಂಧಪಟ್ಟಿದ್ದು. ಟು ಡೆವಲಪ್ ದ ಮಾಸ್ಟರ್ ಸ್ಕಿಲ್ ಟು ಟಾಕ್, ಡಿಸೈಡ್ ಎನಿಥಿಂಗ್ ಫ್ಲೂಯೆಂಟ್ಲಿ. ಸೊ ಮಾಸ್ಟರ್ ಸ್ಕಿಲ್, ಏನನ್ನಾದರೂ ಮಾತನಾಡಬಲ್ಲೆ ಮತ್ತು ಏನನ್ನಾದರೂ ಮಾತನಾಡಲು ನಾನು ನಿರ್ಧಾರ ಮಾಡಬಲ್ಲೆ. ಡಿಸೈಡ್ ಮಾಡ್ತೇನೆ, ಎನಿಥಿಂಗ್ ಐ ಕ್ಯಾನ್ ಟಾಕ್ ಫ್ಲೂಯೆಂಟ್ಲಿ, ನಿರರ್ಗಳವಾಗಿ. ಸೊ ಫ್ಲೂಯೆಂಟ್ ಟಾಕಿನಲ್ಲಿ ಬರ್ತಕ್ಕಂಥ ಲಕ್ಷಣಗಳೇನು ಅದನ್ನ ಸ್ಪೀಕಿಂಗ್ ಏರಿಯಾದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಹೂ ಇಸ್ ಅ ಫ್ಲೂಯೆಂಟ್ ಟಾಕರ್? ಅಲ್ಲಿ ಸ್ಟ್ರೆಸ್ ಇದೆ, ಪಾಸ್ ಇದೆ, ಇಂಟೋನೇಷನ್ ಇದೆ, ಮತ್ತೆ ವೇರಿಯೇಷನ್ ಆಫ್ ಟೋನ್ ಇದೆ, ಮತ್ತೆ ರಿದಮ್ ಇದೆ. ಇದಿಷ್ಟು ಸೇರಿ ಅಲ್ಲಿ ಫ್ಲೂಯೆಂಟ್ ಟಾಕಿನ ಒಂದು ಲಕ್ಷಣ ಆಗುತ್ತೆ. ನೋಡಿ, GPSTR ಸೆಕೆಂಡ್ ಪೇಪರ್ ಯಾರು ಬರೀತೀರಿ? ಸೊ ಫ್ಲೂಯೆನ್ಸಿ ಸಂಬಂಧಪಟ್ಟಂಗೆ, ಈ ಸ್ಪೀಕಿಂಗ್ ಸ್ಕಿಲ್ ಗೆ ಸಂಬಂಧಪಟ್ಟಂಗೆ ಮಿನಿಮಮ್ ಒಂದು ಪೇಪರ್ ಅಲ್ಲಿ 4 ರಿಂದ 5 ಕ್ವಶನ್ ಇದ್ದೇ ಇರುತ್ತೆ. ಅದು ಬೇಸ್ಡ್ ಆನ್ ಸ್ಟ್ರೆಸ್, ಪಾಸ್, ಇಂಟೋನೇಷನ್, ರಿದಮ್, ಇದಕ್ಕೆ ಸಂಬಂಧಪಟ್ಟಂತ ಕ್ವಶನ್ಗಳೇ. ಸ್ಟೇಟ್ಮೆಂಟ್ ಕೊಡ್ತಾರೆ, ವಾಕ್ಯ ಕೊಡ್ತಾರೆ, ಒಂದು ಪೋಯಮ್ ಅನ್ನು ಕೊಡ್ತಾರೆ, 4 ಸಾಲನ್ನು ಕೊಡ್ತಾರೆ. ಸೊ ಅಲ್ಲಿ ಏನ್ ಇಂಪ್ಲಿಮೆಂಟೇಷನ್ ಆಗಿದೆ ಹೇಳಬೇಕಾಗುತ್ತೆ. ಸೊ ಯಾವ ಒಂದು ಫ್ಲೂಯೆನ್ಸಿಗೆ ಸಂಬಂಧಪಟ್ಟಂಗೆ ಸಬ್ ಸ್ಕಿಲ್ಗಳು ಇಂಪ್ಲಿಮೆಂಟ್ ಆಗಿದೆ ಅದನ್ನ ಹೇಳಬೇಕಾಗುತ್ತೆ. ಸ್ಪೀಕಿಂಗ್ ಸಂಬಂಧಪಟ್ಟಂಗೆ ಸಬ್ ಸ್ಕಿಲ್ಗಳು ಯಾವುದು ಆಗಿದೆ ಅಂತ ಹೇಳಬೇಕಾಗುತ್ತೆ. ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಫಾರ್ GPSTR ಸೆಕೆಂಡ್ ಪೇಪರ್. ಅದನ್ನ ನಾವು ಡಿಸ್ಕಸ್ ಮಾಡೋಣ. ತುಂಬಾ ಇಂಪಾರ್ಟೆಂಟ್ ಟಾಪಿಕ್. ಯಾರೆಲ್ಲ 1 ಮತ್ತು 2 ಅಂಕದಲ್ಲಿ ಮಿಸ್ಟೇಕ್ ಮಾಡಿದಿರಿ, ಇಂಥ ಸಿಲ್ಲಿ ಪಾಯಿಂಟ್ಗಳೇ ನಿಮಗೆ ಆ ಮಿಸ್ಟೇಕ್ ಗಳಿಗೆ ಕಾರಣ ಆಗಿರುತ್ತೆ. ಸೊ ನೆಕ್ಸ್ಟ್ ಬಂದಿದ್ದು ಅಬ್ಜೆಕ್ಟಿವ್ಸ್ ಗೆ ಸಂಬಂಧಪಟ್ಟಿದ್ದು. ಇದು ತುಂಬಾ ಇಂಪಾರ್ಟೆಂಟ್ ವಿಚಾರ. ನೋಡಿ, ಡಾಕ್ಟರ್ BS ಬ್ಲೂಮ್ ಅವರು ಹೇಳ್ತಾರೆ, ಆ ಬ್ಲೂಮ್ ಅವರು ಎಜುಕೇಶನಲ್ ಗೋಲ್ಗಳನ್ನ, ಏಮ್ಗಳನ್ನ ತಮ್ಮ ಒಂದು ಸ್ಟೇಟ್ಮೆಂಟ್ ಅಲ್ಲಿ ಹೇಳಿದ್ದಾರೆ. ನೋಡಿ, ಎಜುಕೇಶನಲ್ ಗೋಲ್, ದೇ ಆರ್ ಡಿಸೈರ್ಡ್ ಗೋಲ್ಸ್. ಇಚ್ಛಿಸಿದ, ಇಲಾಖೆ ಶಿಕ್ಷಣ ತಜ್ಞರು ಇಚ್ಛಿಸಿದ ಗೋಲ್ಗಳು ಅಥವಾ ಔಟ್ಕಮ್ಗಳು, ನಾವೇನನ್ನ ಅಪೇಕ್ಷಿಸ್ತೇವೆ ಮಗುವಿನಲ್ಲಿ ಶಾಶ್ವತವಾಗಿ ಪಾಸಿಟಿವ್ ಬದಲಾವಣೆಗಳು. ಅಟ್ ವಿಚ್ ಇನ್ಸ್ಟಿಟ್ಯೂಷನ್ ಈಸ್ ಏಮ್ಡ್. ಒಂದು ಸಂಸ್ಥೆ ಗೊತ್ತು ಮಾಡಿದಂತೆ ಮಗು ಒಂದು ಗೋಲನ್ನ ಔಟ್ಕಮ್ ಮಾಡುವ ರೀತಿ. ಸೊ ಅದು ಒಂದು ಆಬ್ಜೆಕ್ಟ್ ಆಗಿರುತ್ತೆ. ಆಬ್ಜೆಕ್ಟಿವ್ ಆಫ್ ಎನಿ ಕೈಂಡ್ ಆಫ್ ಟೀಚಿಂಗ್ ಪ್ರೊಸೆಸ್. ಒಂದು ಇಲಾಖೆ ಆ ಮಗುವಿನಲ್ಲಿ ಇಷ್ಟು ಸಾಮರ್ಥ್ಯಗಳನ್ನ ಗಳಿಸ್ಬೇಕಂತ ಇರುತ್ತೆ. ಮಗುವಿಗೆ ಸಂಬಂಧಪಟ್ಟಂಗೆ ಆ ಮಗು ಅಷ್ಟು ಸಾಮರ್ಥ್ಯಗಳನ್ನ ಗಳಿಸಿ ಆ ಸಾಮರ್ಥ್ಯಗಳನ್ನ ತನ್ನ ನಿತ್ಯದ ಚಟುವಟಿಕೆಗಳಲ್ಲಿ ಹೊರ ಹಾಕಿದ್ರೆ ಸಾಕಾಗುತ್ತೆ. ದಿಸ್ ಇಸ್ ಆಲ್ ಅಬೌಟ್ ಆಬ್ಜೆಕ್ಟಿವ್ ಆಫ್ ವಿಚ್ ಹ್ಯಾಸ್ ಬೀನ್ ಡಿಫೈನ್ಡ್ ಬೈ ಡಾಕ್ಟರ್ BS ಬ್ಲೂಮ್. ಇದು ಶೈಕ್ಷಣಿಕ ಒಂದು ಗುರಿ ಕೂಡ ಹೌದು, ಅದನ್ನ ಡಿಫೈನ್ ಮಾಡ್ತಾರೆ. ಶಿಕ್ಷಣದ ಗುರಿಯನ್ನು ಅಂತಿಮವಾಗಿ ನಾನು ಇಚ್ಛಿಸಿದ ಗುರಿಯನ್ನು ಔಟ್ಕಮ್ ಆಗಬೇಕು ಮಗುವಿನಲ್ಲಿ. ನೆಕ್ಸ್ಟ್ ಪಾಯಿಂಟ್ ಬಂದು ಆಬ್ಜೆಕ್ಟಿವ್ಸ್. ನನಗೆ ಈಗ ಏಮ್ಸ್ ಬಗ್ಗೆ ಡಿಸ್ಕಷನ್ ಆಯಿತು. ವಾಟ್ ಈಸ್ ಆಬ್ಜೆಕ್ಟಿವ್? ಆಬ್ಜೆಕ್ಟಿವ್ಗಳು ತಾತ್ಕಾಲಿಕ ಗುರಿಗಳು. 1ನೇ ತರಗತಿ, 2ನೇ ತರಗತಿ, 3ನೇ ತರಗತಿ, 4ನೇ ತರಗತಿ. ಮೊದಲು 10ನೇ ಕ್ಲಾಸು, ಆಮೇಲೆ 12, ಆಮೇಲೆ 4, 5, 6 ವರ್ಷದ ಡಿಗ್ರಿ. ಆ ನಂತರ ನಾನು IAS ಆಫೀಸರ್ ಆಗ್ಬೋದು, IPS ಆಗಿರ್ಬೋದು, ಇನ್ನೊಂದು ಯಾವ್ದಾದ್ರು ಆಗ್ಬೋದು. ಸೊ ದಿಸ್ ಇಸ್ ಆಲ್ ಅಬೌಟ್ ಶಾರ್ಟ್ ಟರ್ಮ್ ಗೋಲ್.
ಸೊ ಶಾರ್ಟ್ ಟರ್ಮ್ ಗೋಲ್ಗಳನ್ನ ಒಂದೊಂದಾಗಿ ಈಡೇರುತ್ತಾ ಅಂತಿಮ ಹಂತದ ಗುರಿಯನ್ನು ನಾನು ಮುಟ್ಟಬಹುದು. ಇದು ಏನು ನಮ್ಮ ಏಮ್ಸ್ಗೆ ತುಂಬಾ ಸಹಾಯಕ. ಸೊ ಸ್ಪೆಸಿಫಿಕ್ ಪರ್ಪೋಸ್ ಇರುತ್ತೆ, ಅಲ್ಲಿ ಜನರಲ್ ಪರ್ಪೋಸ್ ಇರುತ್ತೆ. ನೋಡಿ, ಆ ಮಗು 1ನೇ ತರಗತಿಯಲ್ಲಿ ಇಂತಿಂತ ಕಾಂಪಿಟೆನ್ಸಿಗಳನ್ನೇ ಕಲಿಬೇಕು. ಸ್ಪೆಸಿಫಿಕ್ ಅಷ್ಟು ಕಲಿಸಿದ್ರೆ ನನ್ನ ಅಬ್ಜೆಕ್ಟಿವ್ ಆಫ್ ಟೀಚಿಂಗ್ ಮುಗಿದೋಯ್ತು. ಸೊ ಕರಿಕ್ಯುಲಮ್ ಅನ್ನೋ ಪದ ಇಲ್ಲಿ ಕನ್ಸ್ಟ್ರಕ್ಷನ್ ವಿಲ್ ಬಿ ಡನ್ ಬೇಸ್ಡ್ ಆನ್ ಅಬ್ಜೆಕ್ಟಿವ್ಸ್. ನೋಡಿ, ಹೋಲ್ ಕರಿಕ್ಯುಲಮ್ ಯಾವುದ್ರ ಮೇಲೆ ನಿರ್ಧಾರವಾಗಿರುತ್ತೆ ಅಂದ್ರೆ ಬೇಸ್ಡ್ ಆನ್ ಟೀಚಿಂಗ್ ಅಬ್ಜೆಕ್ಟಿವ್ಸ್. ಸೊ ನೆಕ್ಸ್ಟ್ ಸ್ಟೆಪ್ ಬೈ ಸ್ಟೆಪ್, ಇಯರ್ ಆಫ್ಟರ್ ಇಯರ್, ನಾ ಹೇಳಿದೆ 1ನೇ ತರಗತಿ 1ನೇ ತಿಂಗಳು ಫಸ್ಟ್ ಸೆಮ್, ದೆನ್ ಸೆಕೆಂಡ್ ಸೆಮ್, ದೆನ್ SA1, ಆ ತರಹ ಪ್ರೊಸೆಸ್ ಇರುತ್ತೆ. ಮತ್ತೆ ಇಯರ್ ಆಫ್ಟರ್ ಇಯರ್, ಸೊ ಒಂದನೇ ವರ್ಷ, 2ನೇ ವರ್ಷ, 3ನೇ ವರ್ಷ, 4ನೇ ವರ್ಷ, ಅಂತಿಮವಾಗಿ 15ನೇ ವರ್ಷ, 16ನೇ ವರ್ಷ. ಸೊ ಆ ತರದ ಒಂದು ಪ್ರೊಸೆಸ್ ಆಫ್ ಅದು ಏನಾಗುತ್ತೆ, ಒಳ್ಳೆ ರಿಸಲ್ಟ್ ಅನ್ನ ಕೊಡುತ್ತೆ ಏಮ್ ರೀಚ್ ಆಗೋದಕ್ಕೆ. ಮತ್ತು ಇಂಪ್ರೂವ್ಮೆಂಟ್ ವಿಲ್ ಬಿ ಸೀನ್, ಮಗುವಿನಲ್ಲಿ ಶಾಶ್ವತವಾದ ವರ್ತನೆಯಲ್ಲಿ ಬದಲಾವಣೆಯನ್ನು ಕಾಣುತ್ತೇವೆ. ದೆನ್ ಅದನ್ನ ಕನ್ಸಿಡರ್ ಕೂಡ ಮಾಡಬಹುದು, ಒಪ್ಕೋಬಹುದು ನಾವು ಮಗುವಿನಲ್ಲಿ ಬದಲಾವಣೆ ಆಗಿದೆ ಅಂತ ಹೇಳಿ. ದಿಸ್ ಇಸ್ ಆಲ್ ಅಬೌಟ್ ಅಬ್ಜೆಕ್ಟಿವ್ಸ್. ಅಬ್ಜೆಕ್ಟಿವ್ಸ್ ಅಂದ್ರೆ ಇಷ್ಟು 4 ರೀತಿಯ ಪಾಯಿಂಟ್ಗಳು ನಮಗೆ ವ್ಯತ್ಯಾಸದಲ್ಲಿ ಕಾಣಬಹುದು ವರ್ಸಸ್ ಏಮ್ಸ್. ನೆಕ್ಸ್ಟ್ ಪಾಯಿಂಟ್ ಥಾಮ್ಸನ್ ಅಂಡ್ ವ್ಯಾಟ್ ಅವರೇ ಹೇಳ್ತಾರೆ, ಯಾವುದು ಇಂಡಿಯನ್ ಪೀಪಲ್ಗೆ ಸಂಬಂಧಪಟ್ಟಿದ್ದು. ಇಟ್ ಈಸ್ ನೆಸೆಸರಿ ದಟ್ ದ ಇಂಡಿಯನ್ ಪೀಪಲ್ ಶುಡ್ ನಾಟ್ ಓನ್ಲಿ ಅಂಡರ್ಸ್ಟ್ಯಾಂಡ್ ಇಂಗ್ಲಿಷ್ when it is spoken or written, but also she should himself herself be able to speak and write. ನೋಡಿ, ಭಾರತೀಯ ವಿದ್ಯಾರ್ಥಿಗಳೇ, ನಿಮಗೆ ಇನ್ನೊಬ್ಬ ವ್ಯಕ್ತಿ ಮಾತನಾಡಿದ್ದು ಅರ್ಥವಾದರೆ ಸಾಕಾಗಲ್ಲ, ನೀವು ಚೆನ್ನಾಗಿ ಸ್ಪೀಕ್ ಮಾಡಬೇಕು ಮತ್ತು ಚೆನ್ನಾಗಿ ಬರೀಬೇಕು. ಇದು ಭಾರತೀಯ ವಿದ್ಯಾರ್ಥಿಯ ಒಂದು ಸಾಮರ್ಥ್ಯದ ಬೆಳವಣಿಗೆಗೆ ಸಂಬಂಧಪಟ್ಟಂಗೆ ಒಂದು ಆಬ್ಜೆಕ್ಟಿವ್ ಕೂಡ ಇದು ಕನ್ಸಿಡರ್ ಆಗುತ್ತೆ. ಇದಿಷ್ಟು ಥಾಮ್ಸನ್ ಮತ್ತು ವ್ಯಾಟ್ ಅವರು ಸಂಬಂಧಪಟ್ಟಂಗೆ ಆಬ್ಜೆಕ್ಟಿವ್ ಆಫ್ ಇಂಗ್ಲಿಷ್ ಟೀಚಿಂಗ್ ಸಂಬಂಧಪಟ್ಟಂಗೆ ಒಂದು ಸ್ಟೇಟ್ಮೆಂಟ್. ಸೊ ಒಂದ್ ಕಡೆಯಿಂದ ಹಾಕಿದ್ದೀನಿ, ನಿಮ್ಗೆ ಯೂಸ್ ಆಗುತ್ತೆ, ಬರ್ಬೋದು ಎಲ್ಲಾದ್ರೂ ಒಂದ್ ಕಡೆಗೆ ಬರ್ಕೊಳ್ಳಿ, ರಿಪೀಟ್ ಮಾಡಿ. ನೆಕ್ಸ್ಟ್ ಪಾಯಿಂಟ್, ಜನರಲ್ ಆಬ್ಜೆಕ್ಟಿವ್ಸ್ ಆಫ್ ಟೀಚಿಂಗ್ ಇಂಗ್ಲಿಷ್. ನೋಡಿ, ಯಾವೆಲ್ಲ ಜನರಲ್ ಆಬ್ಜೆಕ್ಟಿವ್ಸ್ ಇದೆ, ಉದ್ದೇಶಗಳು, ಯಾವೆಲ್ಲ ಉದ್ದೇಶಗಳನ್ನ ಭಾರತದ ಶಿಕ್ಷಣ ವ್ಯವಸ್ಥೆಯಲ್ಲಿ ಇಂಗ್ಲಿಷ್ ಟೀಚಿಂಗ್ ಸಂಬಂಧಪಟ್ಟಂತೆ ನಾವು ಹೊಂದ್ಕೊಂಡಿದ್ದೇವೆ. ಟು ಬಿ ಏಬಲ್ ಟು ಸ್ಪೀಕ್, ನನ್ನ ವಿದ್ಯಾರ್ಥಿ ಅವನು ಚೆನ್ನಾಗಿ ಮಾತನಾಡುವ ಸಾಮರ್ಥ್ಯವನ್ನು ಹೊಂದಿರಬೇಕು. ಹೇಗೆ? ಫ್ಲೂಯೆಂಟ್ ಆಗಿ, ಎಕ್ಯುರೇಟ್ ಆಗಿ, ಪಿನ್ ಪಾಯಿಂಟ್ ಆಗಿ, ಕ್ರಿಸ್ಟಲ್ ಕ್ಲಿಯರ್ ಆಗಿ, ಅವನು ವಿತೌಟ್ ಎನಿ ಕೈಂಡ್ ಆಫ್ ಹರ್ಡಲ್ಸ್ ಮಾತಾಡಬೇಕು. ಅದು ನನ್ನ ಆಬ್ಜೆಕ್ಟಿವ್. ಟು ಥಿಂಕ್ ಇನ್ ಇಂಗ್ಲಿಷಿನಲ್ಲಿಯೇ ಅವನು ವಿಚಾರ ಮಾಡಬೇಕು. ಮದರ್ ಲ್ಯಾಂಗ್ವೇಜ್ ಮಾತ್ರ ಇಲ್ಲಿ ಭಯಂಕರ ಇನ್ಫ್ಲುಯೆನ್ಸ್ ಮಾಡುತ್ತೆ. ಇಟ್ ಕೆನಾಟ್ ಬಿ ಸ್ಟಾಪ್ಡ್. ನಮ್ಗೆ 6ನೇ ಕ್ಲಾಸಲ್ಲಿ ಪಾಠ ಇದೆ, ಸ್ಕಾಲರ್ಸ್ ಮದರ್ ಟಂಗ್ ಅಂತ ಹೇಳಿ. ಸೊ ಪಂಡಿತ್ಸ್ ಮದರ್ ಟಂಗ್, ಅವನು ತೆನಾಲಿ ರಾಮಕೃಷ್ಣ ಬುದ್ಧಿವಂತಿಕೆಯಿಂದ ಆ ಮಾತೃಭಾಷೆಯನ್ನ ಯಾವುದು ಅಂತ ಹೇಳಿ ಫೈಂಡ್ ಔಟ್ ಮಾಡ್ತಾರೆ. ಆ ಒಂದು ಮಾತೃಭಾಷೆ ನನ್ನ ವಿಚಾರದ ಮೇಲೆ 100ಕ್ಕೆ 100ರಷ್ಟು ಪ್ರಭಾವ ಬೀರುತ್ತೆ, ಸ್ಟಾಪ್ ಮಾಡಕ್ಕಾಗಲ್ಲ. ಬಟ್ ಇಂಗ್ಲಿಷ್ ಟೀಚರ್ ಆಗಿರೋದ್ರಿಂದ ನಾನೇನ್ ಮಾಡ್ಬೇಕು, ನನ್ನ ವಿದ್ಯಾರ್ಥಿ ಇಂಗ್ಲಿಷಿನಲ್ಲೇನೆ ವಿಚಾರ ಮಾಡಬೇಕು, ಆ ಸಾಮರ್ಥ್ಯವನ್ನ ಬೆಳೆಸಬೇಕು. ದೆನ್ ನನ್ನ ವಿದ್ಯಾರ್ಥಿ ಇಂಗ್ಲಿಷ್ ಅಲ್ಲಿ ಮಾತಾಡಬೇಕು. ಸೊ ಥಿಂಕ್ ಇನ್ ಇಂಗ್ಲಿಷ್ ಅಂಡ್ ದೆನ್ ಸ್ಪೀಕ್ ಇನ್ ಇಂಗ್ಲಿಷ್. ಸೊ ಲಾರ್ಡ್ ಮೆಕಾಲೆ ಹೇಳ್ತಾರೆ, ಭಾರತೀಯ ಶಿಕ್ಷಣ ವ್ಯವಸ್ಥೆಯನ್ನು ಬದಲಾವಣೆ ಮಾಡಬೇಕಿತ್ತು ಅಂದ್ರೆ ನಾವು ಅವರನ್ನ ಬ್ಲಡ್ ಸಂಪೂರ್ಣ ರಕ್ತದಲ್ಲಿ ಇಂಗ್ಲಿಷ್ ಅನ್ನ ಬಿತ್ತೋದಕ್ಕಾಗಲ್ಲ. ಆದ್ರೆ ಅವರ ಟೇಸ್ಟ್ ಇಂಗ್ಲಿಷ್ ಆಗಿರಬೇಕು, ಅವರ ಚಾಯ್ಸ್ ಇಂಗ್ಲಿಷ್ ಆಗಿರಬೇಕು, ಲೈಫ್ ಇಂಗ್ಲಿಷ್ ಆಗಿರಬೇಕು. ಅಂದಾಗ ಮಾತ್ರ ಭಾರತೀಯ ಶಿಕ್ಷಣ ವ್ಯವಸ್ಥೆಯನ್ನು ಹಾಳು ಮಾಡ್ಲಿಕ್ಕೆ ಸಾಧ್ಯ, ಆ ಶಿಕ್ಷಣ ವ್ಯವಸ್ಥೆಯಲ್ಲಿ ಅಮೂಲಾಗ್ರ ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯ ಅನ್ನೋದನ್ನ ಲಾರ್ಡ್ ಮೆಕಾಲೆ ಹೇಳ್ತಾರೆ. ಅದನ್ನ ಭಾರತೀಯ ಕೆಲವು ಜನ ಏನ್ ಮಾಡ್ತಾರೆ, ಶಿಕ್ಷಣ ತಜ್ಞರು ಮೆಕಾಲೆ ಭಾರತೀಯ ಶಿಕ್ಷಣ ವ್ಯವಸ್ಥೆಯನ್ನ ಹಾಳು ಮಾಡಿದ ಅಂತ ಹೇಳ್ತಾರೆ. ಅದು ಒಂದ್ ಕಡೆಗಿರಲಿ. ಸೊ ನಾವು ಒಪ್ಕೋಬೇಕಾದದ್ದು ಇಂಗ್ಲಿಷ್ ಭಾಷಾ ಶಿಕ್ಷಕರಾಗಿರೋದ್ರಿಂದ ಇಂಗ್ಲಿಷ್ ನಮಗೆ ಮುಖ್ಯವಾಗಿದೆ. ನಾವು ಇಂಗ್ಲಿಷ್ ನಲ್ಲಿ ಆ ಮಗುವನ್ನು ಪ್ರಮೋಟ್ ಮಾಡಬೇಕಾಗುತ್ತೆ, ಥಿಂಕಿಂಗ್ ಅಲ್ಲಿ ಮತ್ತು ಮಾತನಾಡೋದ್ರಲ್ಲಿ. ನೆಕ್ಸ್ಟ್, ಟು ಬಿ ಏಬಲ್ ಟು ಕಾಂಪೋಸ್ ಫ್ರೀಲಿ, ಅವನು ಫ್ರೀ ಆಗಿ ಕಾಂಪೋಸ್ ಮಾಡಬೇಕು, ಇಂಡಿಪೆಂಡೆಂಟ್ ಆಗಿ ಕಾಂಪೋಸ್ ಮಾಡಬೇಕು, ಚೆನ್ನಾಗಿ ಮಾತಾಡಬೇಕು, ಚೆನ್ನಾಗಿ ಕಾಂಪೋಸಿಷನ್ ಸ್ಕಿಲ್ ಇರಬೇಕು. ಅದನ್ನ ಏಮ್ಸ್ ಅಲ್ಲೂ ಕೂಡ ನಾನು ಡಿಸ್ಕಸ್ ಮಾಡಿದ್ದೇನೆ. ಕಾಂಪೋಸಿಷನ್ ಸ್ಕಿಲ್ ಎಲ್ಲಿ ಪೋಯಂ ಬರೀತಾನೆ ಮತ್ತು ಸ್ಟೋರಿ ಬರೀತಾನೆ, ಡ್ರಾಮಾ ಬರೀತಾನೆ, ಅವನು ಸ್ಕಿಟ್ ಬರೀತಾನೆ, ದೆನ್ ಎಸ್ಸೆ ಬರೀತಾನೆ, ಅಥವಾ ಇನ್ನೊಂದೇನಾದ್ರು ಪ್ಯಾಸೇಜ್ ಬರೀತಾನೆ, ಪುಸ್ತಕ ಬರೀತಾನೆ, ಅಥವಾ ಮಾತಾಡ್ತಾನೆ.
ಯಾವ್ದ್ರ ಬಗ್ಗೆ ಆದ್ರೂ, ಪಿಕ್ ಅಂಡ್ ಸ್ಪೀಚ್ ಬಗ್ಗೆ. ಸೊ ಇದೆಲ್ಲ ಕಾಂಪೋಸಿಷನ್ ಸ್ಕಿಲ್ ಅವನಿಗೆ ಕಲಿಸಬೇಕಾಗುತ್ತೆ ಮತ್ತು ಬರವಣಿಗೆ ಸ್ಕಿಲ್ ಕೂಡ ಅವನಿಗೆ ಕಲಿಸಬೇಕಾಗುತ್ತೆ. ಟು ಬಿ ಏಬಲ್ ಟು ರೀಡ್ ಬುಕ್ಸ್ ವಿತ್ ಅಂಡರ್ಸ್ಟ್ಯಾಂಡಿಂಗ್, ಯಾವುದೇ ಒಂದು ಪುಸ್ತಕ ಓದಿದ್ರೆ ಅಂಡರ್ಸ್ಟ್ಯಾಂಡ್ ಆಗ್ಬೇಕು ಅವನು. ಅಟ್ ಲೀಸ್ಟ್ ಅವನು ಏನು HPS ಲೆವೆಲ್ ಅಲ್ಲಿ 2500 ಶಬ್ದಗಳು ಅವನು ಕಲ್ತ್ರೆ ಸಾಕಾಗುತ್ತೆ. ಅಟ್ ಲೀಸ್ಟ್ 2500 ಶಬ್ದಗಳು ಅವನಿಗೆ ಅಕ್ವೈರ್ ಆದ್ರೆ ಸಾಕಾಗುತ್ತೆ. ಸೊ ಶಬ್ದಗಳನ್ನು ಕಲಿಸೋದು ತುಂಬಾ ಇಂಪಾರ್ಟೆಂಟ್ ಟಾಪಿಕ್. ನಮಗೆ ವೊಕ್ಯಾಬುಲರಿ ಡೆವಲಪ್ಮೆಂಟ್ ಅಂದಾಗ ಒಂದು ಸ್ಪೆಷಲ್ ಟಾಪಿಕ್ ಇದೆ TET ಮತ್ತು CTET ನಲ್ಲಿ. ಅಲ್ಲಿ ನಿಮಗೆ ವೊಕ್ಯಾಬುಲರಿ ಟೀಚಿಂಗ್ ಅನ್ನೋದನ್ನ ನಾನು ವಂಡರ್ಫುಲ್ ಟಾಪಿಕ್ ಗಳ ಜೊತೆಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ವೊಕ್ಯಾಬುಲರಿ ಕನ್ಸ್ಟ್ರಕ್ಷನ್ ಸಂಬಂಧಪಟ್ಟಂಗೆ ನಮ್ಮಲ್ಲಿ ಏನು ಫಾಲ್ಸ್ ನೋಷನ್ ಇದೆ ಅದ್ರ ಬಗ್ಗೆ ಕೂಡ ಡಿಸ್ಕಸ್ ಆಗುತ್ತೆ. ಸೊ ಯಾವೆಲ್ಲ ಅಂಶಗಳನ್ನ ನಾನು ವೊಕ್ಯಾಬುಲರಿ ಟೀಚಿಂಗ್ ಅಲ್ಲಿ ಅಳವಡಿಸ್ಕೊಳ್ಬಹುದು ಅದನ್ನ ಡಿಸ್ಕಸ್ ಮಾಡೋಣ. ಓಕೆ, ಅವನು ಕೆಲವೊಂದಿಷ್ಟು ರೆಫರೆನ್ಸ್ ಮಟೀರಿಯಲ್ ಗಳನ್ನ ಬಳಸಬೇಕು. ಆ ಸಾಮರ್ಥ್ಯವನ್ನ ಏನು ಮಗುನಲ್ಲಿ ಬಳಸಬೇಕಾಗತ್ತೆ. ಸಚ್ ಆಸ್ ಎನ್ಸೈಕ್ಲೋಪೀಡಿಯಾ ಇದೆ, ಡಿಕ್ಷನರಿ ಇದೆ, ಇಂಟರ್ನೆಟ್ ಸೋರ್ಸ್ ಇದೆ ಅವನಿಗೆ, ದೆನ್ ಸರ್ಚ್ ಇಂಜಿನ್ ಸೋರ್ಸ್ ಇದೆ. ಸರ್ಚ್ ಇಂಜಿನ್ ಬಳಸಿ ಅವನು ನೋಡ್ಬೋದು. ದೆನ್ ಇಷ್ಟಪಟ್ಟರೆ ಪುಸ್ತಕಗಳನ್ನ ಅವನು ರೆಫರ್ ಮಾಡ್ಬೋದು, ಅಥವಾ ಯಾವ್ದಾದ್ರು ಒಬ್ಬ ವ್ಯಕ್ತಿಯನ್ನ ಅವನು ಮೀಟ್ ಮಾಡಿ ಸಂದರ್ಶನ ಮಾಡ್ಬೋದು, ಅಥವಾ ಸ್ಪಾಟ್ ವಿಸಿಟ್ ಮಾಡಿ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಬೋದು. ಇಂಥ ರೆಫರೆನ್ಸ್ ಮೆಟೀರಿಯಲ್ ಮತ್ತು ರೆಫರೆನ್ಸ್ ಐಡಿಯಾಗಳನ್ನ ಆ ಮಗು ಸಮರ್ಥವಾಗಿ ಬಳಸಬೇಕು. ಆ ಸಾಮರ್ಥ್ಯವನ್ನ ನಾನು ಮಗುವಿನಲ್ಲಿ ಡೆವಲಪ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಪಾಯಿಂಟ್ ಬಂದು ಟು ಬಿ ಏಬಲ್ ಟು ಟಾಕ್ ಇನ್ ಇಂಗ್ಲಿಷ್, ಇಂಗ್ಲಿಷ್ ನಲ್ಲಿಯೇ ಮಾತನಾಡಬೇಕು. ಸ್ಪೀಕ್ ಇಂಗ್ಲಿಷ್, ಸ್ಪೀಕ್ ಇಂಗ್ಲಿಷ್, ಸ್ಪೀಕ್ ಇನ್ ಇಂಗ್ಲಿಷ್, ಸ್ಪೀಕ್ ಇಂಗ್ಲಿಷ್, ಇಂಗ್ಲಿಷ್ ಅನ್ನೇ ಮಾತನಾಡು, ಇಂಗ್ಲಿಷ್ ನಲ್ಲಿಯೇ ಮಾತನಾಡು. ಎರಡನ್ನ ನಾನು ಪ್ರಮೋಟ್ ಮಾಡಬೇಕಾಗುತ್ತೆ. ಇದು ಸಾಧ್ಯತೆ ಇದೆ, ಮಾಡಬಹುದು. ಸೊ ನಾನು ಇದನ್ನ ಕೆಲವೊಂದಿಷ್ಟು ತಿಂಗಳವರೆಗೆ ಪ್ರಯತ್ನ ಮಾಡಿ ನೋಡಿದ್ದೆ, ಯಶಸ್ಸನ್ನು ಕೂಡ ಕಂಡೆ. ಆನಂತರ ಅದೇನೋ ಒಂದು ಸಣ್ಣ ಬ್ರೇಕಪ್ ಆಯ್ತು. ಸೊ ಕೋವಿಡ್ ಬಂದಿರೋದ್ರಿಂದ ಅದು ಸಮರ್ಪಕವಾಗಿ ಇಂಪ್ಲಿಮೆಂಟ್ ಆಗಲಿಲ್ಲ. ನನ್ನ ಕೆಲವೊಂದು ಎಕ್ಸ್ಪೆರಿಮೆಂಟ್ ಮಾಡಿದ ವಿದ್ಯಾರ್ಥಿಗಳಲ್ಲಿ ಬಳಸಿದ್ದೆ ನಾನು ಇದನ್ನ. ಸೊ ನೆಕ್ಸ್ಟ್ ಥಿಂಗ್, ಇಷ್ಟು ಇಂಪಾರ್ಟೆಂಟ್ ವಿಷಯ ಕಲ್ತಿದ್ದೀರಿ. ಮುಂದಿನದಾಗಿ ದ ಆಬ್ಜೆಕ್ಟಿವ್ ಆಫ್ ಟೀಚಿಂಗ್ ಇಂಗ್ಲಿಷ್ ಹ್ಯಾಸ್ 2 ಮೇನ್ ಆಸ್ಪೆಕ್ಟ್ಸ್. ನಾನು ನಿಮಗೆ ಈಗ TET ಸಂಬಂಧಪಟ್ಟಂಗೆ ಒಂದಿಷ್ಟು ಇಂಪಾರ್ಟೆಂಟ್ ವಿಷಯ ಕೊಡ್ತಾ ಇದ್ದೀನಿ. ಈ ಆಬ್ಜೆಕ್ಟಿವ್ಸ್ ಗಳು 2 ಮುಖ್ಯವಾದ ಒಂದು ಮುಖಗಳನ್ನ ಹೊಂದಿದೆ. ಮೊದಲನೇದು ಲ್ಯಾಂಗ್ವೇಜ್ ಸಂಬಂಧಪಟ್ಟಂತೆ, ಎರಡನೇದು ಲಿಟ್ರೇಚರ್ ಸಂಬಂಧಪಟ್ಟಂಗೆ. ಈ ಲ್ಯಾಂಗ್ವೇಜ್ ಸಂಬಂಧಪಟ್ಟಂಗೆ ಮಗು ಶಬ್ದಗಳು, ವಾಕ್ಯಗಳು, ಪ್ರೊನೌನ್ಸಿಯೇಷನ್, ಸ್ಪೆಲ್ಲಿಂಗು, ಗ್ರಾಮರು, ಇಲ್ಲಿ ಬರ್ತಕ್ಕಂತಹ ಒಂದು ಸ್ಪೀಚ್ ಅಂದ್ರೆ ಫೊನೆಟಿಕ್ಸ್, ಇದಿಷ್ಟನ್ನ ಮಗು ಲ್ಯಾಂಗ್ವೇಜ್ ಸಂಬಂಧಪಟ್ಟಂಗೆ ಕಲಿಬೇಕಾಗುತ್ತೆ. ಇದು ಒಂದು ಆಬ್ಜೆಕ್ಟಿವ್ ಭಾಷೆಗೆ ಸಂಬಂಧಪಟ್ಟಂಗೆ. ಲಿಟ್ರೇಚರ್ ಸಂಬಂಧಪಟ್ಟಂಗೆ HPS ಮತ್ತು LPS ಹಂತದಲ್ಲಿ ಆ ಮಗು ಶಬ್ದಗಳನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು, ಸೆಂಟೆನ್ಸ್ ಫ್ರೇಮ್ ಮಾಡಬೇಕು, ಎಕ್ಸ್ಪ್ರೆಸಿಂಗ್ ಐಡಿಯಾಸ್ ಚೆನ್ನಾಗಿ ಮಾತಾಡಬೇಕು, ವಿಚಾರಗಳನ್ನ, ಫೀಲಿಂಗ್ಸ್ ಗಳನ್ನ ಹಂಚ್ಕೋಬೇಕು, ಎಕ್ಸ್ಪೀರಿಯನ್ಸ್ ಗಳನ್ನ ಶೇರ್ ಮಾಡಬೇಕು. ಇದು ಲಿಟ್ರೇಚರ್ಗೆ ಸಂಬಂಧಪಟ್ಟಂಗೆ. ನೋಡಿ, ಇಲ್ಲಿ ಇಮಿಡಿಯೇಟ್ ಏನ್ ಡೆವಲಪ್ಮೆಂಟ್ ಆಗಿದೆ, ಮಗುವಿನಲ್ಲಿ ಸ್ಪೀಕಿಂಗ್ ಮತ್ತು ರೈಟಿಂಗ್ ಸ್ಕಿಲ್ ಅನ್ನ ನಾವು ಲಿಟ್ರೇಚರ್ ಆಸ್ಪೆಕ್ಟ್ ಸಂಬಂಧಪಟ್ಟಂಗೆ ತುಂಬಾ ಏನು ಎನಾಲಿಟಿಕ್ ಆಗಿ ನಾವು ಅಲ್ಲಿ ಡೆವಲಪ್ ಮಾಡ್ತಾ ಇದ್ದೇವೆ. ಎನಾರ್ಮಸ್ ಪ್ರೋಸೆಸ್ ಕೂಡ ಹೌದು. ಸೊ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ, ವೆಯ್ಟ್ ಯಾವುದಕ್ಕೂ ನೀವು ಅವಸರ ಮಾಡ್ತಕ್ಕದಲ್ಲ, ಕಾಷನ್ ಕೊಟ್ಟಿದ್ದೀನಿ. ದೀಸ್ 2 objects differ from each other as far as the class and age of student is concerned. ನಾನು ಅದಕ್ಕೆ ಮೊದಲಿಗೆ ಹೇಳಿದೆ, HPS ಮತ್ತು LPS ಹಂತದಲ್ಲಿ ಇವುಗಳು ಡಿಫರೆಂಟ್ ಆಗಿನೇ ಉದ್ದೇಶಗಳಾಗಿ ಕನ್ಸಿಡರ್ ಆಗುತ್ತೆ. ಸೊ 1ನೇ ಕ್ಲಾಸ್ ಮಗು ಲಿಟ್ರೇಚರ್ ಬರೀಬೇಕಂದ್ರೆ ಸಾಧ್ಯ ಇಲ್ಲ. ಪ್ರಯತ್ನ ಮತ್ತು ಮಗುವಿನ ಕಾಗ್ನಿಟಿವ್ ಡೆವಲಪ್ಮೆಂಟ್, ವೊಕ್ಯಾಬುಲರಿ ಡೆವಲಪ್ಮೆಂಟ್ ಅದೆಲ್ಲ ಬೇಕಾಗುತ್ತೆ, ಅಕ್ವಿಸಿಷನ್ ಆಗಬೇಕಾಗುತ್ತೆ. ಸೊ ಹೀಗೆ HPS ಲೆವೆಲ್ ಅಲ್ಲಿ ನಾವು ಅದನ್ನ ನೋಡಿದ್ದೀವಿ. ಸೊ ಮಕ್ಕಳು ಚೆನ್ನಾಗಿ ಈ ಲಿಟ್ರೇಚರ್ ಆಸ್ಪೆಕ್ಟ್ ಗಳನ್ನ ಕಲಿತಾರೆ ಮತ್ತು ಲ್ಯಾಂಗ್ವೇಜ್ ಆಸ್ಪೆಕ್ಟ್ ಗಳನ್ನ ಕಲಿತಾರೆ. ದಿಸ್ ಇಸ್ ಆಲ್ ಅಬೌಟ್ ಏನು ಮೇಜರ್ 2 ಆಸ್ಪೆಕ್ಟ್ಸ್. ಇನ್ನೊಂದು ನಾನು ವಿಡಿಯೋದಲ್ಲಿ ನಿಮಗೆ ಈ ಒಂದು ಆಬ್ಜೆಕ್ಟಿವ್ಸ್ ಗೆ ಸಂಬಂಧಪಟ್ಟಂಗೆ ಇನ್ನೊಂದಿಷ್ಟು ವಿವರಣೆ ಮತ್ತು 20 ಬ್ಯೂಟಿಫುಲ್ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೇನೆ. ಎಲ್ಲೂ ಹೋಗದೆ ನೋಡ್ತಾ ಇರಿ. ಥ್ಯಾಂಕ್ ಯು, ಬಾಯ್.